ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ ಇದರ ಕಾಲೇಜಿನ ವಾರ್ಷಿಕೋತ್ಸವ ಮೇ 9ನೇ ತಾರೀಕಿಗೆ ಮಿಲಾಗ್ರಿಸ್ ಟ್ರೈ ಸೆಂಟಿನರಿ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ದೈಜ್ವರ್ಲ್ಡ್ ಸಮೂಹ ಸಂಸ್ಥೆಯ ಮಾಧ್ಯಮದ ಸ್ಥಾಪಕರಾದ ವಾಲ್ಟರ್ ನಂದಳಿಕೆ ಅವರು ವಿದ್ಯಾರ್ಥಿಗಳು ಅಂಕದ ಜೊತೆಗೆ ಕೌಶಲ್ಯವನ್ನು ಕೂಡ ಮೈಗೂಡಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ಅದೃಷ್ಟ ಅಥವಾ ಒಳ್ಳೆಯ ಸಮಯಕ್ಕಾಗಿ ಕಾಯುವ ಬದಲು ಕಠಿಣ ಪರಿಶ್ರಮ, ಬದ್ಧತೆ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳಬೇಕು. ಅದೃಷ್ಟವನ್ನು ನಂಬಬೇಡಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ಆಗ ಖಂಡಿತವಾಗಿಯೂ ಯಶಸ್ವಿ ಆಗ್ತೀರಾ ಅಂತ ವಿದ್ಯಾರ್ಥಿಗಳಿಗೆ ವಾಲ್ಟರ್ ನಂದಳಿಕೆ ಅವರು ಕಿವಿ ಮಾತನ್ನು ಹೇಳಿದರು. ಏನೋ ಮಿಲಾಗ್ರಿಸ್ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಮೊನ್ಸಿಂಜರ್ ಫರ್ನಿಂಡಾಂಡ್ ಗೊನ್ಸಾಲ್ವಿಸ್ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂದೀಪ್ ಶೆಟ್ಟಿ ಮತ್ತು ವಿದ್ಯಾರ್ಥಿ ಸಾಧಕರನ್ನ ಸನ್ಮಾನಿಸಲಾಯಿತು. ಶೈಕ್ಷಣಿಕ ಮತ್ತು ಪಠ್ಯೇತರ ಸಾಧನೆಗಳನ್ನು ಗುರುತಿಸಿ ದತ್ತಿ ಬಹುಮಾನಗಳನ್ನು ವಿತರಿಸಲಾಯಿತು. ಹಾಗೆಯೇ ಮಿಲಾಗ್ರಿಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿನ್ಸೆಂಟ್ ಆಳ್ವಾ ಅವರು ವಾರ್ಷಿಕ ವರದಿಯನ್ನು ವಾಚಿಸಿದ್ರು. ಕಾರ್ಯಕ್ರಮದಲ್ಲಿ ಕಾಲೇಜು ಆಡಳಿತ ಮಂಡಳಿ ಸದಸ್ಯರಾದ ಮೆಲ್ವಿನ್ ಸಿಕ್ವೇರಾ, ಮಿಲಾಗ್ರಿಸ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ರಿಚರ್ಡ್ ಡಿ ಮೊರಸ್, ಐಕ್ಯುಎಸಿ ಸಂಯೋಜಕಿ ಶಾಲೆಟ್ ಮಥಾಯಸ್, ಎಸ್ಡಬ್ಲ್ಯೂಸಿ ನಿರ್ದೇಶಕರಾದ ಡಾಕ್ಟರ್ ಹರಿಣಾಕ್ಷ ಎಂಡಿ ಮತ್ತು ಸುಷ್ಮಾ ಎ ಶೆಟ್ಟಿ, ಹಾಗೆಯೇ ಎಸ್ಡಬ್ಲ್ಯೂಸಿ ಅಧ್ಯಕ್ಷೆ ನಮೃತಾ, ಕಾರ್ಯದರ್ಶಿ ಉನಾರ್ ಫಾರೂಕ್, ಉಪಾಧ್ಯಕ್ಷರಾದ ಧನ್ಯಾ ಹೆಬ್ಬಾರ್, ಶ್ರೀಶ ಕೋಟ್ಯನ್, ಆಡಳಿತ ಮಂಡಳಿ ಸದಸ್ಯರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ಹಳೆಯ ವಿದ್ಯಾರ್ಥಿಗಳು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸರಿಯಾಗಿ ಕೇಳಿ ಮಕ್ಕಳೇ, ಅದರಲ್ಲಿ ಒಂದು ಚಾಪ್ಟರ್ ಮೈಕಲ್ ಫೆಲ್ಪ್ ಅಂತ ಸ್ವಿಮ್ಮಿಂಗ್ ಚಾಂಪಿಯನ್, ಯಾರಾದ್ರೂ ಹೆಸರು ಕೇಳಿದ್ದೀರಾ ಸ್ಟೂಡೆಂಟ್ಸ್? ಅಮೆರಿಕನ್ ಸ್ವಿಮ್ಮಿಂಗ್ ಚಾಂಪಿಯನ್ ಮೈಕಲ್ ಫೆಲ್ಪ್. ಇಲ್ಲ, ನೀವು ಅಪ್ಡೇಟ್ ಆಗಬೇಕು. 2008 ಬೀಜಿಂಗ್ ಒಲಿಂಪಿಕ್ಸ್ ಅಲ್ಲಿ 8 ಸ್ವಿಮ್ಮಿಂಗ್ ಮೆಡಲ್ಸ್ ಅನ್ನು ಪಡೆದು ವರ್ಲ್ಡ್ ರೆಕಾರ್ಡ್ ಇನ್ನೂ ಕೂಡ ಯಾರಿಗೂ ಮುರಿಲಿಕ್ಕಾಗಲಿಲ್ಲ. 1972 ಅಲ್ಲಿ 7 ಸ್ವಿಮ್ಮಿಂಗ್ ವರ್ಲ್ಡ್ ರೆಕಾರ್ಡ್ ಗೋಲ್ಡ್ ಮೆಡಲ್ಸ್. 36 years after he broke that record in the year 2008 at Beijing Olympics. ಆ ಒಲಿಂಪಿಕ್ಸ್ ಅಲ್ಲಿ ಆ ಚಾಪ್ಟರ್ ಅಲ್ಲಿ ಇತ್ತು. 8ನೇ ಮೆಡಲ್ ಆದ ನಂತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತುಂಬಾ ಜನ ಇದ್ರು. ಅದರಲ್ಲಿ ಒಬ್ಬ ಒಂದು ಪ್ರಶ್ನೆ ಕೇಳಿದ ಮೈಕಲ್ ಫೆಲ್ಪ್ ಹತ್ರ. ಮೈಕಲ್, ಐ ಥಿಂಕ್ ಟುಡೇ ಈಸ್ ಯುವರ್ ಮೋಸ್ಟ್ ಲಕ್ಕಿಯೆಸ್ಟ್ ಡೇ ಆಫ್ ಯುವರ್ ಲೈಫ್ ಅಲ್ವಾ? ಕ್ವಶನ್ ಹಾಕಿದ. ಅಂದ್ರೆ ಇವತ್ತು ನಿನ್ನ ಜೀವನದ ಭಯಂಕರ ಒಂದು ಅದೃಷ್ಟಶಾಲಿ ದಿನ ಅಂತ. ಮೈಕಲ್ ಫೆಲ್ಪ್ ಅವನನ್ನು ನೋಡಿದ, ಮೇ ಬಿ ಅಂತ, ಮತ್ತು ಇಲ್ಲಿ ಕರೆದವನ ಸೈಡಿಗೆ ನಿಲ್ಲಿಸಿ ಆ ಕ್ವೆಶ್ಚನ್ ಅನ್ನು ಇನ್ನೊಮ್ಮೆ ಕೇಳು ಅಂತ ಹೇಳಿದ. ಮೈಕಲ್, is it not today
is your most luckiest day of your life. ಆವಾಗ ಮೈಕಲ್ ಫೆಲ್ಪ್ ಹೇಳಿದ ಮಾತು ನಮ್ಮೆಲ್ಲರನ್ನ ಮೋಟಿವೇಟ್ ಮಾಡಬೇಕು. ಇರಬಹುದು ನಿನ್ನ ದೃಷ್ಟಿಯಲ್ಲಿ, ಆದರೆ ನಾನು ಒಲಿಂಪಿಕ್ ಅಲ್ಲಿ 8 ಗೋಲ್ಡ್ ಮೆಡಲ್ ಬೇಕಂತ ಕನಸು ಕಂಡಿದ್ದೆ. ಅದಕ್ಕಾಗಿ ಕಳೆದ 4 ವರ್ಷಗಳಲ್ಲಿ 10,000 ಗಂಟೆ ನೀರಿನಲ್ಲಿದ್ದೆ. ಲಾಸ್ಟ್ 4 years I spent 10,000 hours in the water. 10,000 ಗಂಟೆ. ಒಂದು ದಿನಕ್ಕೆ 2,500, ಒಂದು ವರ್ಷಕ್ಕೆ 2,500 ಗಂಟೆ, ಒಂದು ದಿನಕ್ಕೆ 8 ಗಂಟೆ. ನಮ್ಮ ಲೈಫಲ್ಲಿ ಆಗ್ಬಹುದಾ? 1 ಗಂಟೆ ನಾವು ನೀರಲ್ಲಿ ಇದ್ರೆ, ಅದು 1 ದಿನ ತಿಂಗಳಲ್ಲಿದ್ರೆ ಕಷ್ಟ ಆಗ್ತದೆ. ಸ್ಯಾಟರ್ಡೆ ಸಂಡೇ ಎಲ್ಲ ಬಿಟ್ಟು ಪ್ರತಿದಿನ 8 ಗಂಟೆ ಪ್ರಾಕ್ಟೀಸ್ ಮಾಡಿ 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 2008 ಅಲ್ಲಿ 8 ಗೋಲ್ಡ್ ಮೆಡಲ್ ಅವರಿಗೆ ಸಿಗ್ತದೆ. ಅವ ವಾಪಸ್ ಕೇಳ್ತಾನೆ, ಇದು ನನ್ನ ಅದೃಷ್ಟನ ಹಾರ್ಡ್ ವರ್ಕ್ ಅಂತ ಹೇಳ್ತಾನೆ. ಇದು ನನ್ನ ಅದೃಷ್ಟನ ಹಾರ್ಡ್ ವರ್ಕ್ ಅಂತ. ಅವ ಇನ್ನೊಂದು ಹೇಳಿದ ಮಾತು, ನಾವು ಅಥ್ಲೆಟ್ಸ್ 15 ನಿಮಿಷದ ಪರ್ಫಾರ್ಮೆನ್ಸ್ಗಾಗಿ 15 ಸೆಕೆಂಡ್ಸ್ ನ ಪರ್ಫಾರ್ಮೆನ್ಸ್ಗಾಗಿ 15 ವರ್ಷ ಪ್ರಾಕ್ಟೀಸ್ ಮಾಡ್ತೇವೆ. ರಿಮೆಂಬರ್ ದಿಸ್ ಮೈ ಡಿಯರ್ ಸ್ಟೂಡೆಂಟ್ಸ್. 15 ಸೆಕೆಂಡ್ಸ್ ನ ಒಂದು ಪರ್ಫಾರ್ಮೆನ್ಸ್ಗಾಗಿ 15 ಇಯರ್ಸ್ ಪ್ರಾಕ್ಟೀಸ್ ಮಾಡ್ತೇವೆ. ಆದ್ರೆ ನಿಮ್ಮ ಕಣ್ಣಿಗೆ ಇದು ಅದೃಷ್ಟ. ಇವತ್ತು ನಿಮ್ಮಲ್ಲಿ ಎಲ್ಲರ ಹತ್ರ ಕೂಡ ನಾನು ಹೇಳ್ತೇನೆ, ಡೋಂಟ್ ವೇಟ್ ಫಾರ್ ಯುವರ್ ಲಕ್. ಆ ಬುಕ್ನ ಏನು ಓದಿರ್ತಾರೆ, ಎಕ್ಸಾಮ್ ಏನು ಬರೆದಿರ್ತಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ, ಒಳ್ಳೆ ನಾಲೆಜ್ ಇರುತ್ತೆ, ಅದನ್ನು ಒಳ್ಳೆ ಪ್ರೆಸೆಂಟೇಷನ್ ಕೂಡ ಕೊಡ್ತಾರೆ. ಅದು ಬಿಟ್ಟು ಬೇರೆದನ್ನು ಕೇಳಿದಾಗ, ಎಸ್ಪೆಷಲಿ EQ ಕ್ವೆಶನ್ಗಳನ್ನು ಕೇಳಿದಾಗ ಯಾವುದೇ ಸಿಚುವೇಶನ್ಗಳನ್ನು ನಿಭಾಯಿಸಬಲ್ಲಂತಹ ಸಾಮರ್ಥ್ಯ ಹೆಚ್ಚಿನ ಯಂಗ್ಸ್ಟರ್ಗಳಲ್ಲಿ ಇಲ್ಲ. ಹ್ಯಾವಿಂಗ್ ಸೆಡ್ ದಟ್, ಅಂತಹ ಸರ್ಕಮ್ಸ್ಟೆನ್ಸ್ಗಳಲ್ಲಿ ಈ ಕಾಲೇಜಿನಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನು ಪಡೆದುಕೊಂಡು ಮಿಲಾಗ್ರಿಸ್ ಕಾಲೇಜಿನಂತಹ ಇನ್ಸ್ಟಿಟ್ಯೂಷನ್ಗಳು ದೇ ಕಮ್ ಟು ದ ಪವರ್. ಮಿಲಾಗ್ರಿಸ್ ಕಾಲೇಜಿನಂತಹ ಕಾಲೇಜ್ಗಳು ವಿದ್ಯಾರ್ಥಿಗಳನ್ನ, ನನ್ನ ಸ್ವಂತ ಅನುಭವದಿಂದ ನಾನು ಹೇಳ್ತಾ ಇರ್ತೇನೆ, ಮಿಲಾಗ್ರಿಸ್ ಕಾಲೇಜಿನಂತಹ ಕಾಲೇಜುಗಳು ವಿದ್ಯಾರ್ಥಿಗಳನ್ನ ಜೀವನಕ್ಕೆ ರೂಪಿಸ್ತಾರೆ ಅಂತ. ಇದೇ ವೇದಿಕೆಯಲ್ಲಿ ಕಾಲೇಜ್ ಡೇ ಸೆರೆಮನಿಗೆ 2012ರಲ್ಲಿ ನಾನೇ MC ಮಾಡಿದ್ದೀನಿ. ಬೇರೊಂದಿಷ್ಟು ಪ್ರೋಗ್ರಾಮ್ಗಳಿಗೆ ನಾವೇ ಇನಿಷಿಯೇಟಿವ್ ತಗೊಂಡು ಸಮಾರಂಭಗಳನ್ನು ನಾವು ಮಾಡಿದ್ದೀವಿ. ಇದಕ್ಕೆಲ್ಲ ಅವಕಾಶಗಳು ಇಂತಹ ಕಾಲೇಜುಗಳಲ್ಲಿ ಮಾತ್ರ ಸಿಗುತ್ತೆ. Flowing heart, brimming with immense pride and unbridled joy, that I stand before you today to present the annual report of our beloved college, Milagres College, Kalyanpur, a beacon of learning, a crucible of leadership, and a catalyst of profound transformation of 58 glorious and unforgettable years. Since its noble inception in the year 1967, through the far-sighted vision of the revered octogenarian Monsignor D.J. D'Souza, a true luminary whose dream was to bring the illuminating power of quality education to the very heartland of rural Udupi, our college has blossomed into a distinguished institution of higher learning, a true jewel in the educational landscape, rooted deeply in the timeless values of unwavering integrity and self-service, and guided by our inspiring motto, Stella Dulce, with the star as our guide. Milagres College has consistently and passionately empowered generations of bright young minds to